ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದ ಇಂಧನ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ನೋಡಿ, ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿಗೆ ಲೋಕ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ಬಲೆಗೆ ಬಿದ್ದ ಇಂಧನ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಲಂಚ ಪಡಿತಾ ಇದ್ದಂತ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿರೋದು. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಯೊಂದಕ್ಕೆ ಎನ್ಒಸಿ ನೀಡಲು ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. 1 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದ ಜ್ಯೋತಿ ಪ್ರಕಾಶ್ ಇಂದು ಅಡ್ವಾನ್ಸ್ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಈ ಜ್ಯೋತಿ ಪ್ರಕಾಶ್ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಲಂಚ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ವಿ ನೋಡಿ, ಎಡಗಡೆ ಇರೋದು ಮೇ ಬಿ ಜ್ಯೋತಿ ಪ್ರಕಾಶ್, ಇನ್ನು ಬಲಗಡೆ ಭಾಗದಲ್ಲಿ ಫೋಟೋ ತೋರಿಸ್ತಾ ಇದ್ದೀವಿ ಆತ ಅವರ ಕಾರು ಚಾಲಕ ನವೀನ್ ಅನ್ನೋದು ಭಾಳ ಸ್ಪಷ್ಟ. 1 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ, ಇವತ್ತು ಅಡ್ವಾನ್ಸ್ ಪಡಿತಾ ಇದ್ರಂತೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಅನ್ನ ಬಂಧಿಸಲಾಗಿದೆ. ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಅಂತೆ ಇವರು ಜ್ಯೋತಿ ಪ್ರಕಾಶ್, ಇಂಧನ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ. ಈ ಸಚಿವರುಗಳು ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಜನ ಇಂಥ ಅಧಿಕಾರಿಗಳಿರ್ತಾರಲ್ಲ, ಇಂಥ ಅಧಿಕಾರಿಗಳೇ ಹೆಚ್ಚಾಗಿ ಲಂಚ ತೆಗೆದುಕೊಳ್ತಾರೆ. ಜನರು ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ, ಆದರೆ ಸಚಿವರ ಗಮನಕ್ಕೆ ಇದೆಲ್ಲ ಆಲ್ಮೋಸ್ಟ್ ಹೋಗಲ್ಲ ಅಂತ ಅಲ್ಲಿಂದಲ್ಲೇ ಮುಗಿಸ್ಕೊಳ್ತಾರೆ. ಅದನ್ನು ಮಾಡಿಸ್ಕೊಡ್ತೀನಿ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಬಡವರಿಂದ ಜನರಿಂದ ಲಂಚ ತೆಗೆದುಕೊಳ್ತಾರೆ ಇವರು ಅನ್ನೋ ಆರೋಪ. ಸೊ ಅದಕ್ಕೆ ಉದಾಹರಣೆ ಇದು.